ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ತೂಕ ಕಳೆದುಕೊಳ್ಳಲು ಬಯಸುವಂತಹ ಹೆಚ್ಚಿನ ಜನರು ತಮ್ಮ ಬೆಳಗಿನ ಉಪಹಾರದಲ್ಲಿ ಸೇವಿಸುವ ಆಹಾರವೇ ಓಟ್ಮೀಲ್. ಹೆಚ್ಚಿನ ಪೋಷಕಾಂಶ ತಜ್ಞರು ಹಾಗೂ ವೈದ್ಯರು ಕೂಡ ಪ್ರತಿನಿತ್ಯ ಓಟ್ಮೀಲ್ ಸೇವನೆ ಮಾಡಿದರೆ ಅದರಿಂದ ತೂಕ ಕಳೆದುಕೊಳ್ಳಲು ನೆರವಾಗುವುದು ಎಂದು ಹೇಳುವರು. ಅರ್ಧ ಕಪ್ ಓಟ್ಮೀಲ್ನಲ್ಲಿ ನಿತ್ಯ ದೇಹಕ್ಕೆ ಬೇಕಾಗುವ 13% ಪ್ರೋಟೀನ್ ಇದೆ ಹಾಗೂ 100% ಮ್ಯಾಂಗನೀಸ್ ಓಟ್ಮೀಲ್ನಲ್ಲಿದೆ. ಓಟ್ಮೀಲ್ನಲ್ಲಿ ಕೆಲವೊಂದು ರೀತಿಯ ಆಂಟಿಆಕ್ಸಿಡೆಂಟ್ಗಳು, ವಿಟಮಿನ್ ಇ, ಸೆಲೇನಿಯಂ, ಫೆನೋಲಿಕ್ ಆಮ್ಲ ಮತ್ತು ಫೈಟಿಕ್ ಆಮ್ಲವಿದೆ. ಇಷ್ಟು ಮಾತ್ರವಲ್ಲದೆ ಇದರಲ್ಲಿ ವಿಟಮಿನ್ B1, ಬಯೋಟಿನ್, ಮೆಗ್ನೀಷಿಯಂ, ತಾಮ್ರ, ಫಾಸ್ಫರಸ್ ಇತ್ಯಾದಿ ಅಂಶಗಳು ಇವೆ. ಇದರಲ್ಲಿರುವಂತಹ ಕರಗಬಲ್ಲ ನಾರಿನಾಂಶದಿಂದಾಗಿ ಕೊಲೆಸ್ಟ್ರಾಲ್ ಮಟ್ಟವು ಕಡಿಮೆ ಮಾಡಲು ನೆರವಾಗುವುದು. ಕರಗಬಲ್ಲ ನಾರಿನಾಂಶವು ಗ್ಲೂಕೋಸ್ ಹೀರಿಕೊಳ್ಳುವಿಕೆ ಕಡಿಮೆ ಮಾಡುವುದು. ಓಟ್ಮೀಲ್ನಲ್ಲಿ ಬೀಟಾ ಗ್ಲೂಕೆನ್ ಅಂಶವಿದೆ. ಓಟ್ಸ್ನಲ್ಲಿ ಸಂಪೂರ್ಣವಾಗಿ ಪ್ರೋಟೀನ್, ನಾರಿನಾಂಶವಿದ್ದು ಕೊಬ್ಬಿನಾಂಶ ಕಡಿಮೆ ಇರುತ್ತದೆ. ಇದರಿಂದ ಶಕ್ತಿಯ ಮಟ್ಟವು ಹೆಚ್ಚಾಗುವುದು ಮತ್ತು ಆರೋಗ್ಯಕರ ಜೀವನ ಶೈಲಿ ನಡೆಸಲು ನೆರವಾಗುವುದು. 8 ಚಮಚದಷ್ಟು ಓಟ್ಸ್ ಸೇವನೆ ಮಾಡಿದರೆ ಅದರಿಂದ ದಿನದ ಅಗತ್ಯಕ್ಕೆ ಬೇಕಾಗುವ 15% ಪ್ರೋಟೀನ್ ಸಿಗುವುದು. ಓಟ್ಸ್ನಲ್ಲಿ ವಿಟಮಿನ್ ಇ, ಆಂಟಿಆಕ್ಸಿಡೆಂಟ್, ಗ್ಲುಟಮಿನ್ ಇದ್ದು ಸ್ನಾಯುಗಳು ಬೇಗನೆ ಪುನರುಜ್ಜೀವನಗೊಳಿಸುವುದು. 1 ಕಪ್ ಒಣ ಓಟ್ಸ್ನಲ್ಲಿ 3.4 ಮಿಲಿಗ್ರಾಂನಷ್ಟು ಖನಿಜಾಂಶ ಮತ್ತು 0.9 ಮಿಲಿಗ್ರಾಂನಷ್ಟು B3 ಇದೆ. ಖನಿಜಾಂಶವು ರಕ್ತನಾಳಗಳಿಗೆ ಮತ್ತು ಸ್ನಾಯುಗಳಿಗೆ ಆಮ್ಲಜನಕ ಪೂರೈಕೆ ಮಾಡಲು ನೆರವಾಗುವುದು. ವಿಟಮಿನ್ ಬಿ ಕಾರ್ಬೋಹೈಡ್ರೇಟ್ಸ್ನನ್ನು ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಓಟ್ಸ್ನಲ್ಲಿ ಆಂಟಿಆಕ್ಸಿಡೆಂಟ್ ಮಟ್ಟವು ಸಮೃದ್ಧವಾಗಿದೆ. ಇದು ತುರಿಕೆ, ಉರಿಯೂತ ಮತ್ತು ರಕ್ತದೊತ್ತಡ ಕಡಿಮೆ ಮಾಡುವುದು. ಇದರಲ್ಲಿ ಇರುವಂತಹ ಬೀಟಾ ಗ್ಲೂಕೆನ್ ಅಂಶವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ತಗ್ಗಿಸುತ್ತದೆ. ವಿಟಮಿನ್ ಸಿ ಜೊತೆ ಇದರ ಸೇವನೆ ಮಾಡಿದರೆ ಅದು ಮತ್ತಷ್ಟು ಪರಿಣಾಮಕಾರಿ. ಇದರಿಂದ ಹೆಚ್ಚಿನವರು ಓಟ್ಸ್ ಜೊತೆಗೆ ಕಿತ್ತಳೆ ಜ್ಯೂಸ್ ಸೇವನೆ ಮಾಡುತ್ತಾರೆ. ಓಟ್ ಮೀಲ್ಸ್ನಲ್ಲಿ ಅಧಿಕ ಮಟ್ಟದ ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್ ಇರುವ ಕಾರಣ ಇದು ದೇಹಕ್ಕೆ ಶಕ್ತಿ ನೀಡುವುದು. ವ್ಯಾಯಾಮ ಅಥವಾ ಓಟಕ್ಕೆ 3 ಗಂಟೆಗೆ ಮೊದಲು ಕಡಿಮೆ ಗ್ಲೈಸೆಮಿಕ್ ಇರುವಂತಹ ಆಹಾರವಾದ ಓಟ್ಸ್ ಸೇವನೆ ಮಾಡಿದರೆ ಅದು ನಿಮಗೆ ಹೆಚ್ಚಿನ ಸಹಿಷ್ಣುತೆ ನೀಡುವುದು. ಕಾರ್ಬೋಹೈಡ್ರೇಟ್ ಸಂಕೀರ್ಣವು ಜೀರ್ಣಕ್ರಿಯೆ ನಿಧಾನಗೊಳಿಸಿ ಸ್ನಾಯುಗಳಿಗೆ ಬೇಕಾಗುವ ಶಕ್ತಿ ಒದಗಿಸುತ್ತದೆ. ಪ್ರತಿನಿತ್ಯ ಓಟ್ಮೀಲ್ ಸೇವನೆ ಮಾಡುವುದರಿಂದ ಚಯಾಪಚಯ ಕ್ರಿಯೆ ಹೆಚ್ಚಾಗುವುದು ಮತ್ತು ಇದರಿಂದ ತೂಕ ಕಳೆದುಕೊಳ್ಳಲು ನೆರವಾಗುವುದು. 1 ಪಿಂಗಾಣಿಯಷ್ಟು ಓಟ್ಮೀಲ್ ಸೇವನೆ ಮಾಡಿದರೆ ಮಧ್ಯಾಹ್ನ ಊಟಕ್ಕೆ ನೀವು ಅತಿಯಾಗಿ ಕ್ಯಾಲೋರಿ ಸೇವನೆ ಮಾಡುವುದು ತಪ್ಪುವುದು. ಕಾರ್ಬೋಹೈಡ್ರೇಟ್ ಸಂಕೀರ್ಣವು ಹಸಿವು, ಆತಂಕ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ನೆರವಾಗುವುದು. ಇಷ್ಟು ಮಾತ್ರವಲ್ಲದೆ ಕೊಬ್ಬು ಮತ್ತು ವಿಷಕಾರಿ ಅಂಶವು ದೇಹದಲ್ಲಿ ಜಮೆಯಾಗುವುದನ್ನು ತಪ್ಪಿಸುತ್ತದೆ. ಓಟ್ಸ್ನಲ್ಲಿ ಬೀಟಾ ಗ್ಲೂಕೆನ್ ಎನ್ನುವಂತಹ ಅಂಶವಿದೆ. ಇದು ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಮಾಡಲು ನೆರವಾಗುವುದು. ಇದರಲ್ಲಿ ಇರುವಂತಹ ಲಿನೋಲಿಕ್ ಆಮ್ಲ ಮತ್ತು ಕರಗಬಲ್ಲ ನಾರಿನಾಂಶದ ನೆರವಿನಿಂದ ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ಸ್ನ ಮಟ್ಟ ಕಡಿಮೆ ಮಾಡುವುದು. ಇದು ಅಪಧಮನಿಗಳಲ್ಲಿ ಗೋಡೆಗಳ ಕೊಬ್ಬನ್ನು ಶುದ್ಧೀಕರಿಸಿ ಅಪಧಮನಿಗಳಲ್ಲಿ ಯಾವುದೇ ರೀತಿಯ ಬ್ಲಾಕ್ ಆಗದಂತೆ ನೋಡಿಕೊಳ್ಳುವುದು. ಇದರಿಂದ ಹೃದಯಾಘಾತ ಮತ್ತು ಪಾರ್ಶ್ವವಾಯು, ಅಪಧಮನಿ ಕಾಠಿಣ್ಯದಂತಹ ಗಂಭೀರ ಸಮಸ್ಯೆಯೂ ಬರುವುದಿಲ್ಲ. ಓಟ್ಸ್ನಲ್ಲಿ ಆರೋಗ್ಯಕರ ಕೊಬ್ಬಿನಾಂಶವು ಉತ್ತಮ ಪ್ರಮಾಣದಲ್ಲಿದೆ. ಇದರಿಂದಾಗಿ ಹೃದಯದ ಕೋಶ ಮತ್ತು ಹೃದಯವು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡಲು ಇದು ನೆರವಾಗುವುದು. ಇದರಲ್ಲಿ ಇರುವಂತಹ ಆಂಟಿಆಕ್ಸಿಡೆಂಟ್ನಿಂದಾಗಿ ಫ್ರೀ ರಾಡಿಕಲ್ನಿಂದ ರಕ್ತನಾಳಗಳ ಗೋಡೆಗಳಿಗೆ ಉಂಟಾಗುವ ಹಾನಿ ತಡೆಯುವುದು. ಕರಗಬಲ್ಲ ನಾರಿನಾಂಶ ಹೊಂದಿರುವ ಓಟ್ ಮೀಲ್ಸ್ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ ರಕ್ತದೊತ್ತಡ ಕಡಿಮೆ ಮಾಡುವುದು. ದಿನದಲ್ಲಿ ಸುಮಾರು 25-35 ಗ್ರಾಂನಷ್ಟು ನಾರಿನಾಂಶ ಸೇವನೆ ಮಾಡಿದರೆ ಅದರಿಂದ ಜೀರ್ಣಕ್ರಿಯೆಯು ಸರಾಗವಾಗಿ ಆಗಲು ನೆರವಾಗುವುದು ಎನ್ನುವುದು ತಜ್ಞರ ಅಭಿಪ್ರಾಯ. ಓಟ್ಸ್ನಲ್ಲಿ ಇರುವ ನಾರಿನಾಂಶವು ಕರುಳಿನ ಕ್ರಿಯೆ ಸರಾಗವಾಗಿಸುವುದು ಮತ್ತು ಜೀರ್ಣಕ್ರಿಯೆ ಸಮಸ್ಯೆ ನಿವಾರಿಸುವುದು. ಉರಿಯೂತದಿಂದ ಬರುವಂತಹ ಇಸುಬು ನಿವಾರಣೆಗೆ ಓಟ್ಸ್ ತುಂಬ ಒಳ್ಳೆಯದು. ಇದು ಆರೋಗ್ಯಕಾರಿ ಚರ್ಮಕ್ಕೆ ನೆರವಾಗುವುದು. ಓಟ್ಸ್ನಲ್ಲಿ ಹಲವಾರು ರೀತಿಯ ವಿಟಮಿನ್ಗಳು ಹಾಗೂ ಖನಿಜಾಂಶಗಳು ಇವೆ. ಇದರಲ್ಲಿರುವಂತಹ ಸತು ಚರ್ಮವನ್ನು ಶುದ್ಧೀಕರಿಸಿ ಚರ್ಮದಲ್ಲಿನ ವಿಷಕಾರಿ ಹಾಗೂ ಹಾನಿಕಾರಕ ಅಂಶವನ್ನು ತೆಗೆಯುವುದು. ಖನಿಜಾಂಶದಿಂದ ಚರ್ಮಕ್ಕೆ ಒಳ್ಳೆಯ ಪೋಷಕಾಂಶ ಸಿಗುವುದು. ಮ್ಯಾಂಗನೀಸ್ ಊತ ಮತ್ತು ಉರಿಯೂತ ಕಡಿಮೆ ಮಾಡುತ್ತದೆ. ಯಾವುದೇ ರೀತಿಯ ಗಾಯ, ತರಚುವಿಕೆ ಮತ್ತು ಸುಟ್ಟ ಗಾಯವನ್ನು ನಿವಾರಿಸುವುದು. ಮೆಗ್ನೀಷಿಯಂ ರಕ್ತ ಸಂಚಾರವನ್ನು ಸುಗಮವಾಗಿಸಿ ಚರ್ಮದ ಕೋಶಗಳು ಪುನರ್ನಿರ್ಮಾಣವಾಗಲು ನೆರವಾಗುವುದು. ಓಟ್ಸ್ನಲ್ಲಿ ಗ್ಲೈಸೆಮಿಕ್ ತುಂಬ ಕಡಿಮೆ ಇದೆ. ಇದರಿಂದ ಮಧುಮೇಹ ಬರುವಂತಹ ಸಾಧ್ಯತೆ ತಗ್ಗುವುದು. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರಗೊಳಿಸಿ ಇನ್ಸುಲಿನ್ ಸೂಕ್ಷ್ಮತೆ ಮೇಲೆ ಧನಾತ್ಮಕ ಪರಿಣಾಮ ಬೀರುವುದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಆರೋಗ್ಯದ ಸುದ್ದಿಯನ್ನು ಪಡೆದುಕೊಳ್ಳಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.